ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಫೈರ್ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆ ಎಲ್ರಿಗೂ ತಮ್ಮನೇಲಿ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ, ಗೃಹಲಕ್ಷ್ಮಿ ಹಣ ಅಂತಕ್ಕಂಥದ್ದನ್ನು ಹೇಗೆ ನಾವು ಚೆಕ್ ಮಾಡ್ಬೋದು, ಅದು ಕೂಡ ಸಿಂಪಲ್ ಆಗಿ, ಅದು ಕೂಡ ನಮ್ಮ ಫೋನಲ್ಲೇ ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಫೈರ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ನಿಮ್ಗೆ ಹೇಳ್ಕೊಡ್ತಾ ಇರೋದು ಗೃಹಲಕ್ಷ್ಮಿ ಹಣನ ಹೇಗೆ ಚೆಕ್ ಮಾಡೋದು ಅಂತ ಅಲ್ವಾ. ಅದಕ್ಕೋಸ್ಕರ ನೀವು ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ನಿಮ್ಮ ಪ್ಲೇ ಸ್ಟೋರ್ ಅಂತಕ್ಕಂಥದ್ದನ್ನು ನೀವು ಸಿಂಪಲ್ಲಾಗಿ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಸರ್ಚ್ ಬಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ DBT ಅಂತ ಸರ್ಚ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ. ಫಸ್ಟ್ ಒನ್ ಆಪ್ಷನ್ ಕಾಣಿಸ್ತಾ ಇದೆ DBT ಕರ್ನಾಟಕ ಅಂತ. ಅದ್ರ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ತೋರಿಸುತ್ತೆ. ಅದರಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ, DBT ಕರ್ನಾಟಕ ಅಂತ. ಈ ಆ್ಯಪ್ ಅಂತಕ್ಕಂಥದ್ದನ್ನು ನೀವು ಇವಾಗ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆಗಿದ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನೋಡಿ, ಆಲ್ರೆಡಿ ನಿಮಗೆ ನನ್ನ ಫೋನಲ್ಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ DBT ಆ್ಯಪ್ ಅಂತ. ಅದನ್ನ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ನೀವು ಸಿಂಪಲ್ಲಾಗಿ ಓಪನ್ ಮಾಡ್ಕೋಬೇಕಾಗತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಯಾರ್ದು ನೀವು ಗೃಹಲಕ್ಷ್ಮಿ ಹಣ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತೀರಲ್ವಾ, ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಅಂತಕ್ಕಂಥದ್ದನ್ನು ನೀವು ತಗೋಬೇಕಾಗತ್ತೆ. ಇಲ್ಲಿ ಎಂಟರ್ ದ ಆಧಾರ್ ನಂಬರ್ ಅಂತ ಇದೆ, ಅದ್ರ ಮೇಲೆ ನೀವೇನು ಮಾಡಬೇಕಾಗತ್ತೆ, ಆ ಆಧಾರ್ ನಂಬರ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಬೇಕಾಗಿರುತ್ತೆ. ನಾನು ಎಂಟರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ಥರನಾಗಿ ಆಧಾರಲ್ಲಿರ್ತಕ್ಕಂಥ ನಂಬರ್ ಅಂತಕ್ಕಂಥದ್ದನ್ನು ನೀವು ಸಿಂಪಲ್ಲಾಗಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಎಂಟರ್ ಮಾಡಿದ್ದೀನಿ ನಾನು. ಎಂಟರ್ ಆದ ತಕ್ಷಣ ಇಲ್ಲಿ ಸೆಕೆಂಡ್ ಒನ್ ಕೇಳುತ್ತೆ, ನಿಮಗೆ OTP ಕೇಳುತ್ತೆ. ಅದಕ್ಕೋಸ್ಕರ ನೀವು ಆಧಾರ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ವೆರಿಫಿಕೇಷನ್ಸ್ಗೋಸ್ಕರ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ನಿಮಗೆ ವೆರಿಫಿಕೇಷನ್ಸ್ ಕೇಳುತ್ತೆ. ಅದರ ಮೇಲೆ ನೀವು ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಗೆಟ್ OTP ಅಂತ, ಅದರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ OTP ಅಂತಕ್ಕಂಥದ್ದು ರಿಸೀವ್ ಆಗುತ್ತೆ. ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ನಂಬರ್ಗೆ ಇದು OTP ಅಂತಕ್ಕಂಥದ್ದು ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ, ಸಿಂಪಲ್ಲಾಗಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಬಂದಿರತಕ್ಕಂಥ OTPನ ನಾನು ಇವಾಗ ಎಂಟ್ರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಎಂಟ್ರ್ ಮಾಡಬೇಕಾಗತ್ತೆ. ಎಂಟ್ರ್ ಮಾಡಿಬಿಟ್ಟು ವೆರಿಫೈ OTP ಅನ್ನೋದ್ರ ಮೇಲೆ ನೀವು ಇವಾಗ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ಲಾಗಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ MP ಪಿನ್ ಅಂತ ತೋರಿಸ್ತಾ ಇದೆ. ಕ್ರಿಯೇಟ್ MP ಪಿನ್, ಏನಪ್ಪ ಇದು ಪಿನ್ ಕೇಳ್ತಾ ಇದೆ ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಇದರಲ್ಲಿ ನೀವು ಇವಾಗ ಓಪನ್ ಮಾಡ್ತಿರೋ ಆ್ಯಪಲ್ಲಿ ನಿಮಗೆ ಪ್ರತಿ ಸಾರಿ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡೀಟೇಲ್ಸ್ ಅಂತಕ್ಕಂಥದ್ದು ಸೆಕ್ಯೂರ್ ಆಗಿ ಇರಬೇಕನ್ನೋ ಕಾರಣದಿಂದ ನಿಮಗೆ ಆ್ಯಪಿಂದ ನಿಮಗೆ ಈ ಥರ ಕೋಡ್ ಅಂತಕ್ಕಂಥದ್ದನ್ನು ಕೇಳ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಸಿಂಪಲ್ಲಾಗಿ ಯಾವುದಾದ್ರೂ ನಿಮಗೆ ಈಸಿ ಆಗಿರ್ತಕ್ಕಂಥದ್ದನ್ನು, ಒಂದು ಕೋಡ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಕೋಡ್ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಪ್ರತಿ ಸಾರಿ ಈ ಆ್ಯಪ್ನ ಓಪನ್ ಮಾಡಬೇಕಂದ್ರೆ, ನೀವು ಚೆಕ್ ಮಾಡಬೇಕಾದ್ರೆ ಈ ಕೋಡ್ ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡೋದ್ರಿಂದ ಮಾತ್ರ ನಿಮ್ಮ ಆ್ಯಪ್ ಅಂತಕ್ಕಂಥದ್ದು, ಅಪ್ಲಿಕೇಶನ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸಿಂಪಲ್ಲಾಗಿ ಎಂಟ್ರ್ ಮಾಡಿದ್ದೀನಿ. ಇವಾಗ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಈ ಥರ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಂಟರ್ಫೇಸಲ್ಲಿ ಕಾಣಿಸುತ್ತೆ. ನೀವು ಯಾವುದೋ ಆಧಾರ್ ನಂಬರ್ ಹಾಕಿರ್ತೀರ ಅಲ್ವಾ, ಇದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಅಂತಕ್ಕಂಥದ್ದು ಬಂದಿರುತ್ತೆ. ಆಧಾರಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ನೀವು ಒಂದು ಸಾರಿ ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೇಮ್ ಬಂದಿರುತ್ತೆ, ಅಡ್ರೆಸ್, ಡೇಟ್ ಆಫ್ ಬರ್ತ್ ಎಲ್ಲ ಬಂದಿರುತ್ತೆ. ಇವಾಗ ಸಿಂಪಲ್ಲಾಗಿ ಲಾಸ್ಟಲ್ಲಿ ನಿಮಗೆ ಮತ್ತೆ ಇನ್ನೊಂದು ಆಪ್ಷನ್ಸ್ ಕೇಳ್ತಾ ಇರುತ್ತೆ, ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಲಾಸ್ಟಲ್ಲಿ. ಅವಾಗ ಏನು ಮಾಡಬೇಕಂದ್ರೆ, ಆಧಾರ್ ಕಾರ್ಡ್ಗೆ ಕೊಟ್ಟಿರ್ತಕ್ಕಂಥ ನಂಬರ್ ಆವಾಗಲೇ ಹೇಳಿದ್ನಲ್ಲ,
ಅದೇ ನಂಬರ್ನ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಎಂಟರ್ ಮಾಡಬೇಕಾಗತ್ತೆ. ನಾನು ಎಂಟರ್ ಮಾಡ್ತಾ ಇದ್ದೀನಿ, ನೀವು ಕೂಡ ಇದೇ ಥರನಾಗಿ ಸೇಮ್ ನಂಬರ್ ಅಂತಕ್ಕಂಥದ್ದನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಓಕೆ ಅಂತ ಕಾಣಿಸ್ತಾ ಇದೆ ಅಲ್ವಾ, ಓಕೆ ಅನ್ನೋ ಬಟನ್ ಮೇಲೆ ನೀವು ಸಿಂಪಲ್ಲಾಗಿ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಆ್ಯಪ್ ಅಂತಕ್ಕಂಥದ್ದು ರಿಜಿಸ್ಟರ್ ಆಗಿದೆ. ಅದು ಅಲ್ಲದೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೆಕ್ಸ್ಟ್ ಏನಾದರೂ ನೀವು ಆ್ಯಪ್ನ ಓಪನ್ ಮಾಡಿದಾಗ ಅಲ್ಲಿ ಪಿನ್ ಹಾಕಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಹೇಗಪ್ಪ ನಾವು ಅಮೌಂಟ್ ಅಂತಕ್ಕಂಥದ್ದನ್ನು ಚೆಕ್ ಮಾಡೋದು ಅಂತ ಅನ್ಕೋತಾ ಇರ್ಬೋದು ಅಲ್ವಾ. ಇವಾಗ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ನೀವು ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಅಲ್ವಾ, ಪೇಮೆಂಟ್ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ಟ್ಯಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಗೌರ್ಮೆಂಟ್ ವೆಬ್ಸೈಟಿಂದ ಬಂದಿರತಕ್ಕಂಥ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇವಾಗ ನಮಗೆ ಸಿಂಪಲ್ಲಾಗಿ ಬೇಕಿರೋದೇನಪ್ಪ ಅಂದರೆ, ಗೃಹಲಕ್ಷ್ಮಿದು ಚೆಕ್ ಮಾಡಬೇಕಲ್ವ ನಾವು ಇವಾಗ ಸ್ಟೇಟ್ಮೆಂಟ್ನ. ಅದಕ್ಕೋಸ್ಕರ ಗೃಹಲಕ್ಷ್ಮಿ ಅನ್ನೋದನ್ನು ಸೆಕೆಂಡ್ ಆಪ್ಷನ್ ಇದೆ, ಅದನ್ನು ನಾವು ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಲಿಕ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡೇ ನಿಮಗೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ನೋಡ್ತಾ ಇರ್ಬೋದಲ್ವಾ, ಪ್ರತಿ ತಿಂಗಳು ನಿಮಗೆ ಯಾವ ಡೇಟಿಗೆ ನಿಮಗೆ ಅಮೌಂಟ್ ಅಂತಕ್ಕಂಥದ್ದು ರಿಸೀವ್ ಆಗಿದೆ, ಎಷ್ಟು ರಿಸೀವ್ ಆಗಿದೆ, ಮತ್ತು ಪ್ರತಿಯೊಂದು ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ಕೋಬೋದು. ಎಷ್ಟು ಕಂತುಗಳನ್ನು ನೀವು ರಿಸೀವ್ ಆಗಿದೆ ಅಲ್ವಾ, ಪ್ರತಿಯೊಂದನ್ನು ನಿಮಗೆ ಇಲ್ಲಿ ಡೀಟೇಲ್ಸ್ ಅಂತಕ್ಕಂಥದ್ದು ಸಿಂಪಲ್ಲಾಗಿ ಸಿಗುತ್ತೆ. ಇದ್ರ ಮೇಲೆ ಏನಾದರೂ ನೀವು ಸಿಂಗಲಾಗಿ ಟ್ಯಾಪ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದರ ಮೇಲೆ ಸಿಂಪಲ್ಲಾಗಿ ಟ್ಯಾಪ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಅಮೌಂಟ್ ಅಂತಕ್ಕಂಥದ್ದು ಯಾವ ಬ್ಯಾಂಕ್ ಅಕೌಂಟ್ಗೆ. ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಕೌಂಟ್ ಹೋಲ್ಡರ್ ನೇಮ್ ಕಾಣಿಸುತ್ತೆ. ಅದು ಅಲ್ಲದೆ ನಿಮಗೆ ಯಾವ ಆ ಅಕೌಂಟ್ಗೆ ಅಮೌಂಟ್ ಅಂತಕ್ಕಂಥದ್ದು ಜಮಾ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ತೋರಿಸುತ್ತೆ. ಹಾಗೆ ಅಕೌಂಟ್ ನಂಬರ್ ಅಂತಕ್ಕಂಥದ್ದು 4 ಡಿಜಿಟ್ ನಂಬರ್ನು ಕೂಡ ಇಲ್ಲಿ ನಿಮಗೆ ಶೋ ಮಾಡುತ್ತೆ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ಸಿಂಪಲ್ಲಾಗಿ ಮನೇಲಿ ಕೂತ್ಕೊಂಡೆ ನಿಮ್ಮ ಫೋನ್ನಲ್ಲೇ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಅಂತಕ್ಕಂಥದ್ದು ರಿಸೀವ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಇವಾಗ ಸಿಂಪಲ್ಲಾಗಿ ಇದೇ ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಮನೇಲೇ ಕೂತ್ಕೊಂಡು ಗೃಹಲಕ್ಷ್ಮಿ ಅಮೌಂಟ್ ಅಂತಕ್ಕಂಥದ್ದನ್ನು ರಿಸೀವ್ ಆಗಿರೋದನ್ನ ನೋಡ್ಬೋದು ಫ್ರೆಂಡ್ಸ್. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಫೈರ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.